ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಸಾದಾ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಇದು 40 ಸೈಜ್ ಎದೆ ಸುತ್ತಳತೆಯ ಬ್ಲೌಸ್. ಇದು 40 ಎದೆಯ ಸುತ್ತಳತೆ ಬ್ಲೌಸ್. ಉದ್ದ 14 ಇಂಚಿದೆ. ನಾನು ಈಗ 15 ತಗೋತಾ ಇದ್ದೀನಿ. ಎದೆ ಅಳತೆ 12 ತಗೋತಾ ಇದ್ದೀನಿ. ಅವ್ರದ್ದು ಎದೆ ಅಳತೆ 10. 40 ಅಂದರೆ 10 ಪ್ಲಸ್ ಎಕ್ಸ್ಟ್ರಾ 2 ಇಂಚು 12 ತಗೋತಾ ಇದ್ದೀನಿ. ಈಗ ಮೈ ಉದ್ದ ನೋಡಿ, ಅವ್ರದ್ದು ರೆಡಿ 14 ಇದೆ, ನಾನು 15 ತಗೋತಾ ಇದ್ದೀನಿ. 1 ಇಂಚು ಹೊಲಿಯುವಾಗ ಹೋಗುತ್ತೆ, ಅದು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹೋಗುತ್ತೆ ಹೊಲಿಯೋ ಟೈಮ್ನಲ್ಲಿ. ಮುಂದಿನ ಭಾಗ ನೋಡಿ 17 ಇಂಚು ತಗೋತಾ ಇದ್ದೀನಿ. ಮುಂದಿನ ಭಾಗ ಬಟ್ಟೆ ಕರೆಕ್ಟ್ ಆಗಿದೆ, ಇದು 17 ಇಂಚೇ ಇದೆ, ಸ್ವಲ್ಪನೂ ಹೆಚ್ಚು ಕಮ್ಮಿ ಇಲ್ಲ. ಈಗ ನೋಡಿ, ನಾನು ಈ ತರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈಗ 4 ಲೇಯರ್ ಆಯ್ತು ಇದು ಬಟ್ಟೆ. ನೋಡಿ, 4 ಲೇಯರ್ ಅಲ್ಲಿ ಇದೆ. ಈಗ ಇದು ಕರೆಕ್ಟ್ ಆಗಿ 17 ಇಂಚ್ ಇದೆ. ನಾನು ಸ್ವಲ್ಪ ಕ್ರಾಸ್ ಬಂದಿದ್ದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಇದ್ದಿದ್ದು ನಮ್ಮ ಸೈಡ್ ಇದೆ, ಓಪನ್ ಇದ್ದಿದ್ದು ಈ ಸೈಡ್ ಇದೆ. ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೋಬೇಕು, ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದು. ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈಗ ನೋಡಿ, ಅವ್ರ ಭುಜ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಭುಜ ಯಾವಾಗಲೂ ಹೇಗೆ ನೋಡ್ಬೇಕಂದ್ರೆ ಈ ತರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಈ ತರ ಇಟ್ಕೊಂಡು ನೋಡಬೇಕು. ಈಗ ನೋಡಿ, ಇವ್ರ ಭುಜ 5.5 ಇದೆ, ಅವ್ರದ್ದು ನೆಕ್ ತುಂಬಾ ಡೀಪ್ ಇದೆ, ಹಾಗಾಗಿ ನಾನು 5.5 ತಗೋತಾ ಇದ್ದೀನಿ. ಈಗ ಬಗಲು ನೋಡಿ, ಈ ತರ ಇಟ್ಕೊಂಡು ಬಗಲು ನೋಡ್ಕೋಬೇಕು. ಬಗಲು ಕೂಡ 5.5 ಇದೆ. ಈ ತರ ಮಾರ್ಕ್ ಹಾಕೋಬೇಕು. ಬೇಕಾದ್ರೆ ನೀವು ನಿಮ್ಗೆ ಮಾರ್ಕ್ ಹಾಕ್ಲಿಕ್ಕೆ ಕಷ್ಟ ಆದ್ರೆ ಈ ತರ ಸ್ಕೇಲ್ ಇಟ್ಕೊಂಡು ನೀವು ಹಾಕೋಬಹುದು. ನಮ್ಗೆ ರೂಢಿ ಆಗ್ಬಿಟ್ಟಿದೆ, ಸ್ಕೇಲಿನ ಅವಶ್ಯಕತೆ ಇಲ್ಲ ನಮ್ಗೆ. ನಿಮ್ಗೆ ತೋರ್ಸೋದಂತ ಇಟ್ಕೊಂಡಿದ್ದೀನಿ ನಾನು ಸ್ಕೇಲು. ಈಗ ನೋಡಿ, ಇಲ್ಲಿ ಬಗಲಿಗೆ 1 ಇಂಚು ತಗೋಬೇಕು, ಇಲ್ಲಿಂದ ಇಲ್ಲಿಗೆ ಈ ತರ ಮಾರ್ಕ್ ಹಾಕೋಬೇಕು. ಈ ತರ ನೀವು ಸ್ಕೇಲ್ ತಗೊಂಡ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ ಮಾರ್ಕ್ ಹಾಕೋದಕ್ಕೆ. ನಾನೇನು ಯೂಸ್ ಮಾಡಲ್ಲ, ಇದು ಇರ್ಲಿ ಅಂತ ನಿಮ್ಗೆ ತೋರ್ಸೋದಕ್ಕಂತ ತಗೊಂಡಿದ್ದೀನಿ. ಈಗ ಕೊಳ್ಳು ಎಷ್ಟಿದೆ ಅವ್ರದ್ದು ಡೀಪ್, ಮುಂದಿನ ಕೊಳ್ಳು ನೋಡೋಣ. ಈ ತರ ಇಟ್ಕೊಂಡು ಕೊಳ್ಳಿನ ಅಳತೆ ತಗೋಬೇಕು. ಈ ತರ ಬ್ಲೌಸ್ ಇಟ್ಕೊಂಡು ಕೊಳ್ಳು ಅವ್ರದ್ದು 6.5 ಪೌಣ 7 ಇದೆ, 6.25 ಇದೆ ಕೊಳ್ಳು ಉದ್ದ. ಅವ್ರ ಭುಜ ಅಗಲ ಎಷ್ಟಿದೆ ನೋಡ್ಕೊಳ್ಳೋಣ. 2.25 ಇದೆ. ನಾನು ಇಲ್ಲಿ 3.5 ಇಟ್ಕೋತಾ ಇದ್ದೀನಿ. ಮೂರು ಕಾಲು ಇಟ್ಕೊಂಡಿದ್ದೀನಿ. 2 ಇಂಚ್ ಅಷ್ಟೇ ತಗೊಂಡಿದ್ದೀನಿ ನಾನು ಅಗಲಕ್ಕೆ. ಈ ಕಡೆಯಿಂದ ನಾನು 2.5 ತಗೊಂಡಿದ್ದೀನಿ. ಈಗ ನೋಡಿ, ಸೇಪ್ ಹಾಕೊಳ್ಳೋಣ.
ನೀವು ಇದು ಯೂಸ್ ಮಾಡಬೇಕಾದ್ರೂ, ಈ ಸ್ಕೇಲ್ ಯೂಸ್ ಮಾಡಬೇಕಾದ್ರೂ ನೀವು ಹಾಕೋಬಹುದು ಸೇಪು. ಈಗ ನೋಡಿ ಕೊಳ್ಳಿನ ಸೇಪ್ ಹಾಕೊಂಡಿದ್ದೀನಿ, ಮುಂದಿನ ಕೊಳ್ಳಿಂದು. ಆಮೇಲೆ ಈಗ ಕ್ರಾಸ್ ಬೆಲ್ಟು. ಸ್ವಲ್ಪ ಇಲ್ಲಿ ಕ್ರಾಸ್ ಬಂತು, ಹೀಗಾಗಿ ಸರಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕ್ರಾಸ್ ಬೆಲ್ಟು ಇಲ್ಲಿಂದ ಇಲ್ಲಿಗೆ 4 ತೊಗೊಂಡಿದ್ದೀನಿ ನಾನು. ಈ ಕಡೆಯಿಂದ 3 ತೊಗೊಂಡಿದ್ದೀನಿ. ಈ ಕಡೆ 1 ಇಂಚು ಹೆಚ್ಚಿಗೆ ತಗೋಬೇಕು, ಈ ಕಡೆ 1 ಇಂಚು ಕಡಿಮೆ ತಗೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 4ವರೆಗೆ ಒಂದು ಮಾರ್ಕ್ ಹಾಕೊಳ್ಳೋಣ. ಈ ರೀತಿ ನೋಡಿ ಈ ಥರ ಸೇಪ್ ಹಾಕೋಬೇಕು. ಇದಕ್ಕೆ ಸೇಪ್ ಹಾಕೋಬೇಕು. ಹೀಗೆ ಮುಂದಿನ ಭಾಗಕ್ಕೆ ಬಗಲಿಗೆ ಅರ್ಧ ಇಂಚು ಒಳಗೆ ತಗೋಬೇಕು. ಈ ತರ ಸೇಪ್ ಹಾಕೋಬೇಕು. ಆಮೇಲೆ ಈ ಕಡೆಯಿಂದ ನಾವು ಅರ್ಧ ಇಂಚು ಈ ಕಡೆ ಸೇಪ್ ಹಾಕೋಬೇಕು ಈ ತರ. ಯಾಕಂದ್ರೆ ಇದು ಭುಜ ಜಾರಬಾರ್ದು ಅಂತ ನಾವು ಈ ತರ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡೋದ್ರಿಂದ ಭುಜ ಜಾರಲ್ಲ. ಈಗ ನೋಡಿ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಎದೆ ಅಗಲ 12 ತಗೊಂಡಿದ್ದೀನಿ. ಅವ್ರದ್ದು ರೆಡಿ ಇರೋದು 10, ಎಕ್ಸ್ಟ್ರಾ ನಾನು 2 ಇಂಚ್ ತಗೊಂಡಿದ್ದೀನಿ. ಆಮೇಲೆ ಉದ್ದಕ್ಕೆ 15 ತಗೊಂಡಿದ್ದೀನಿ ಹಿಂದಿನ ಭಾಗ. ಮುಂದಿನ ಭಾಗ 16 ತಗೊಂಡಿದ್ದೀನಿ. ಈಗ ನೋಡಿ ಬಗಲು 5.5 ತಗೊಂಡಿದ್ದೀನಿ. ಈಗ ಮುಂದಿನ ಕೊಳ್ಳು 6.25 ತಗೊಂಡಿದ್ದೀನಿ. ಈಗ ಭುಜ 5.5 ತಗೊಂಡಿದ್ದೀನಿ. ಕೊಳ್ಳಿನಗಲ 2 ಇಂಚ್ ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಬಗಲಿಗೆ 1 ಇಂಚ್ ತಗೊಂಡಿದ್ದೀನಿ. ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗೆ ತಗೊಂಡಿದ್ದೀನಿ. ಕ್ರಾಸ್ ಬೆಲ್ಟು ಇಲ್ಲಿಂದ ಇಲ್ಲಿಗೆ 4.25 ತಗೋಬಹುದು. ಆಮೇಲೆ ಇಲ್ಲಿ 3 ಇಂಚ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ 2 ಇಂಚು ನಾವು ಮಾರ್ಕ್ ಹಾಕೋಬೇಕು. ಈಗ ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮುಂದಿನ ಭಾಗದ್ದು 2 ಪದರಷ್ಟೇ ತಗೊಂಡು ಮೇಲಿನ ತಗೊಂಡು ಇದು ಮುಂದಿನ ಭಾಗದ ಸೇಪನ್ನು ಅರ್ಧ ಇಂಚ್ ಒಳಗಡೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕು. ನೋಡಿ ಕ್ರಾಸ್ ಬೆಲ್ಟ್ ಕಟ್ ಆಯಿತು. ಹಿಂದಿನ ಭಾಗಕ್ಕೆ ಸ್ವಲ್ಪ ಕ್ರಾಸ್ ಬಂದಿದೆ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಟಕ್ಸಿಗೆ ಅಂಥೇಳಿ ನಾನು ಲಾಚ್ ಹಾಕೋತಾ ಇದ್ದೀನಿ. ಈ ರೀತಿ ಲಾಚ್ ಹಾಕೊಳ್ಳೋದ್ರಿಂದ ಕರೆಕ್ಟಾಗಿ ಒಂದೇ ಕಡೆ ಬರುತ್ತೆ. ಆಮೇಲೆ ತುಂಬ ಈಸಿ ಆಗುತ್ತೆ. ನೋಡಿ ಈಗ ಮುಂದಿನ ಕೊಳ್ಳನ್ನು ಕಟ್ ಮಾಡ್ಕೊತಾ ಇದ್ದೀನಿ.
ಮುಂದಿನ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಿಂದಿನ ಭಾಗದ ಕೊಳ್ಳನ್ನು ಕಟ್ ಮಾಡ್ಕೊಳ್ಳೋಣ. ಅವ್ರ ಕೊಳ್ಳು ಎಷ್ಟು ಡೀಪ್ ಇದೆ ಅಂತ ನೋಡೋಣ. ಈ ರೀತಿ ಇಟ್ಕೊಂಡು ನೋಡಬೇಕು. ಕೊಳ್ಳನ್ನು ನೋಡಿ, 10 ಇದೆ ಅವ್ರದ್ದು ಕೊಳ್ಳು ಡೀಪು. ಈಗ ನಾನು ಇಲ್ಲಿ 10 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಈ ಕೆಳಗಡೆ ನಾನು ಇಲ್ಲಿ 2.5 ತಗೋತಾ ಇದ್ದೀನಿ. ಮೇಲೆ ಇಲ್ಲಿ 2 ಇದೆ, ಇಲ್ಲಿ ನಾನು 2.5 ತಗೊಂಡಿದ್ದೀನಿ. ಈಗ ನೋಡಿ ಸೇಫ್ ಹಾಕೋತಾ ಇದ್ದೀನಿ. ಈಗ ನೋಡಿ ಸೇಫ್ ಹಾಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಕಟಿಂಗ್ ಆಯಿತು. ಒಂಚೂರು ಹೆಚ್ಚು ಕಮ್ಮಿ ಬರ್ತಾ ಇದೆ ಇದು. ಈಗ ನೋಡಿ ಕಟಿಂಗ್ ಆಯಿತು, ಬಾಡಿ ಕಟಿಂಗ್ ಆಯಿತು. ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸ್ಲೀವಿಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. 4 ಲೇಯರಲ್ಲಿದೆ ಈಗ ಈ ಬಟ್ಟೆ. ಎಂಟಿದೆ ಇದು ಅಗಲ. ಇವ್ರದ್ದು ಎಷ್ಟಿದೆ ನೋಡ್ಕೊಳ್ಳೋಣ. ಇದು 9.5 ಇದೆ. ಈಗ ನಾವು ಏನು ಮಾಡ್ಕೋಬೇಕಂದ್ರೆ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು. ಅವ್ರದ್ದು ಅಗಲಕ್ಕೆ ಬಟ್ಟೆ ಸಾಲಲ್ಲ ಅವ್ರದ್ದು. ಹೀಗಾಗಿ ನಾನು ಈಗ ಕೊಳ್ಳ ಕಟ್ ಮಾಡಿದ್ದಿರುತ್ತಲ್ಲ, ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಒಳಗಡೆ, ಅದು ನಾನು ಇಲ್ಲಿಟ್ಕೊಂಡು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಇಟ್ಕೊಂಡು ಒಂದು ಪಿನ್ ಹಾಕೋಬೇಕು. ಇಲ್ಲಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಅವ್ರ ಬ್ಲೌಸು ಸ್ಲೀವ್ ಎಷ್ಟಿದೆ ಅಂತ ನೋಡೋಣ. ಈಗ 10 ಇದೆ ಇವ್ರದ್ದು ಸ್ಲೀವ್ ಉದ್ದ ರೆಡಿ. ಈಗ ನಮಗೆ ಬಟ್ಟೆ ಶಾರ್ಟೇಜ್ ಬೀಳ್ತಾ ಇದೆ. ಇವ್ರದ್ದು 10.5 ಇದೆ. ನಾನು ಈಗ ಏನು ಮಾಡ್ತೀನಂದರೆ, ಈಗ ಇವ್ರದ್ದು ಎಷ್ಟಿದೆ ಬಟ್ಟೆ ಅಷ್ಟನ್ನೇ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ 1 ಇಂಚ್ ಕಡಿಮೆ ಆಗುತ್ತೆ ಅವ್ರದ್ದು. ಅವ್ರು ಹೇಳಿದ್ದಾರೆ ಸಣ್ಣದಾದರೆ ಆಗಲಿ ಮಾಡಂಥೇಳಿ. ಅಂದರೆ ಬಟ್ಟೆ ಕಡಿಮೆ ಇತ್ತದು, ಹೀಗಾಗಿ ನಾನು ಎಷ್ಟು ಬರುತ್ತೋ ಅಷ್ಟು ಇಟ್ಕೋತಾ ಇದ್ದೀನಿ. 10.5 10.25 ಇದೆ ಇದು ಉದ್ದ. ಅಂದರೆ ರೆಡಿ ಒಂದು 9.5 ಅಷ್ಟು ಬರುತ್ತೆ ಅದು. ಈಗ ನೋಡಿ 3.5 ಇಂಚು ಬಗಲಿಗೆ ತಗೋತಾ ಇದ್ದೀನಿ, ಮಾರ್ಕ್ ಹಾಕೋತಾ ಇದ್ದೀನಿ. ಈ ಕಡೆಯಿಂದ ಇಲ್ಲೊಂದು 3.5 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ಹಿಂಗೆ ಸೇಪ್ ಹಾಕ್ಕೋಬೇಕು. ಆಮೇಲೆ ಈ ತುದಿಯಿಂದ ಈ ತುದಿಗೆ 10.5 ಬರ್ತಾ ಇದೆ. ನಾವು 5.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಕು. ಈಗ ನೋಡಿ ಸೇಪ್ ಹಾಕೊಳ್ಳೋಣ. ಈ ಥರ ನಾವು ಸೇಪ್ ಹಾಕ್ಕೋಬೇಕು. ಆಮೇಲೆ ಒಳಗಡೆ ಒಂದು ಅರ್ಧ ಇಂಚು ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ತಗೊಂಡು ಸೇಪ್ ಹಾಕ್ಕೋಬೇಕು. ಆಮೇಲೆ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಎಕ್ಸ್ಟ್ರಾ. ತೋಳಿನಗಲ ಇವ್ರದ್ದು 5.25 ಇದೆ. 8 ಇಲ್ಲೊಂದು 2 ಇಂಚಿಗೆ ಇಲ್ಲಿಗೆ ಮಾರ್ಕ್ ಹಾಕ್ಕೋಬೇಕು. ಯಾಕಂದರೆ ಇದು ಪೀಸ್ ಜಾಯಿಂಟ್ ಮಾಡೋದಿದೆ, ಹೀಗಾಗಿ ನಾನು ಆಮೇಲೆ ಮಾರ್ಕ್ ಹಾಕೋತೀನಿ. ಹಾಕಿ ನಿಮಗೆ ತೋರಿಸ್ತೀನಿ. ಈ ಥರ ಬರುತ್ತೆ. ಅದು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ನಾನು ಇದನ್ನು ಈಗ ಕಟ್ ಮಾಡಲ್ಲ. ನೋಡಿ ಈ ಥರ ಸ್ಲೀವ್ಸ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ.
ಮುಂದಿನ ಭಾಗ 2 ಪದರ ಮಾತ್ರ ಹಿಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಮುಂದಿನ ಭಾಗ ಅಷ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಲಾಚ್ ಹಾಕೋಬೇಕು ಸೆಂಟರಿಗೊಂದು. ಇದನ್ನು ನಾನು ಇದು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಸೇಪನ್ನು ಕಟ್ ಮಾಡ್ಕೋತೀನಿ. ನೋಡಿ ಸ್ಲೀವ್ ಆಯಿತು. ಈಗ ಪೈಪಿಂಗ್ ಮಾಡೋದಕ್ಕೆ ಕೊಳ್ಳಿನ ಪಟ್ಟಿನ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಈ ಥರ ಇಟ್ಕೊಂಡು ಕ್ರಾಸ್ ಮೇಲೆ ನಾವು ಪೈಪಿಂಗ್ ಪಟ್ಟಿನ ಕಟ್ ಮಾಡಬೇಕು. ಸೀದಾ ಕಟ್ ಮಾಡಬಾರ್ದು, ಅಂದರೆ ಪೈಪಿಂಗ್ ಕರೆಕ್ಟಾಗಿ ಬರುತ್ತೆ ಕ್ರಾಸ್ ಕಟ್ ಮಾಡಿದರೆ, ಇಲ್ಲ ಅಂದರೆ ಸರಿ ಬರಲ್ಲ. ಇದು 1 ರಿಂದ 1.25 ಇಂಚಷ್ಟು ಅದೆಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಕ್ರಾಸ್ ಬರಬೇಕದು ಬಟ್ಟೆ. ನೋಡಿ ಈ ಥರ ಕ್ರಾಸ್ ಬರಬೇಕು. ಆಮೇಲೆ ಈಗ ಕ್ರಾಸ್ ಬೆಲ್ಟಿಗೆ ಬಟ್ಟೆ ಕಡಿಮೆ ಬೀಳ್ತಾ ಇದೆ. ನಾನು ನನ್ನ ಹತ್ರ ಇರೋದನ್ನು ನಾನು ಬೇರೆ ಬಟ್ಟೆನ ಹಾಕ್ಕೊಂಡು ನಾನು ಕ್ರಾಸ್ ಬೆಲ್ಟನ್ನು ಹೊಲಿತೀನಿ. ಇದರಲ್ಲಿ ಬಟ್ಟೆ ಕಡಿಮೆ ಇದೆ. ಈಗ ನೋಡಿ ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ. ಇದು ಹುಕ್ಸ್ ಪಟ್ಟಿಗೆ 1.5 ಇಂಚು ಕಟ್ ಮಾಡ್ಕೊಂಡಿದ್ದೀನಿ. ಇದು 3 ಇಂಚು ಕಾಜು ಪಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬೆನ್ನಿನ ಪಟ್ಟಿಗೆ ಮತ್ತು ಕ್ರಾಸ್ ಬೆಲ್ಟಿಗೆ ಬಟ್ಟೆ ಇಲ್ಲ, ಹೀಗಾಗಿ ನಾನು ನನ್ನ ಹತ್ರ ಇರೋದನ್ನು ನಾನು ಕಟ್ ಮಾಡಿಕೊಂಡು ಹಾಕ್ಕೋತೀನಿ. ಈಗ ನೋಡಿ ಬ್ಲೌಸ್ ಕಟಿಂಗ್ ಆಯಿತು. ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ. ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ.